ಏನ್ ಕೊಟ್ರು 36ನೇದ್ದು ಅಂದ್ರ ಒಂದು ಮೋಟಾರ ದೋಣಿಯ ಜವಾಬು ನಿಶ್ಚಲ ನೀರಿನಲ್ಲಿ 18 ಕಿಲೋಮೀಟರ್ ಬಾರ್ ಎಚ್ ಅಂತಂದ್ರ 18 ಕಿಲೋಮೀಟರ್ ಬಾರ್ ಗಂಟೆ ಆಗಿದೆ. ಆ ದೋಣಿಯು ಪ್ರವಾಹಕ್ಕೆ ಎದುರಾಗಿ 24 ಕಿಲೋಮೀಟರ್ ದೂರ ಚಲಿಸಲು ತೆಗೆದುಕೊಂಡ ಸಮಯವು ಅದು ಪ್ರವಾಹದ ಜೊತೆಗೆ ಅಥವಾ ಪ್ರವಾಹದೊಡನೆ ಮೊದಲಿನ ಸ್ಥಾನಕ್ಕೆ ಹಿಂದಿರುಗಲು ತೆಗೆದುಕೊಳ್ಳುವ ಸಮಯಕ್ಕಿಂತ 1 ಗಂಟೆ ಹೆಚ್ಚಾಗಿದೆ. ಹಾಗಾದರೆ ಪ್ರವಾಹದ ಜವವನ್ನು ಕಂಡು ಹಿಡಿಯಿರಿ ಅಂತ ಹೇಳ್ತಾನೆ. ಜವ ಅಂದ್ರ ವೇಗ ಅಂತ ನಿನ್ನೆ ಹೇಳಿ, ಹೌದಲ್ಲ? ಈ ರೀತಿಯಾಗಿ ಇದು ನದಿ ಅದ ಅಂತ ತಿಳ್ಕೊಳ್ರಿ. ನೀರು ಈ ದಿಕ್ಕಿನಡೆಗೆ ನೀರು ಹರಿತದ ಅಂತ ವಿಚಾರ ಮಾಡ್ಕೋಬೇಕು. ಇವಾಗ ನೀರು ಈ ರೀತಿಯಾಗಿ ಹೋಗ್ತವ ಅಂತ ತಿಳ್ಕೊಳ್ರಿ. ಇಲ್ಲಿ ನಿಮ್ದು ಹಡಗದ, ಇದು ಏನದ ನಿಮ್ದು ನಾವ್ ಅಥವಾ ಹಡಗ. ಈ ಕಡೆದಿಂದ ಇಲ್ಲಿಗೆ ಹೋಗ್ಬೇಕು. ಎಷ್ಟು ಕಿಲೋಮೀಟರ್ ಅದ ಇದು ಅಂದ್ರ 24 ಕಿಲೋಮೀಟರ್ ಅದ. ಇದಿಂದ ಎದಿಂದ ಬಿಗ್ ಹೋಗಿ ಮುಟ್ಟಬೇಕು ಅಂದ್ರ 24 ಕಿಲೋಮೀಟರ್ ಅದ. ಎಷ್ಟು ಟೈಮ್ ತಗೋತದ ಅಂದ್ರ ನಿಶ್ಚಲ ನೀರಿನಲ್ಲಿ 18 ಕಿಲೋಮೀಟರ್ ಬಾರ್ ಗಂಟೆ ಅಂತ ಹೇಳ್ಯಾರ ಅವ್ರು. 24 ಕಿಲೋಮೀಟರ್ ಇಲ್ಲಿದಿಂದ ಇಲ್ಲಿಗೆ ಹೋಗ್ಬೇಕು, ಮತ್ತು ಹೊಳ್ಳಿ ಇಲ್ಲಿದಿಂದ ಇಲ್ಲಿಗೆ ಬರ್ಬೇಕು. ನೀರು ಎಕಡೆ ಹರಿತದಲ್ಲ ಆ ಕಡೆ ದೋಣಿಯ ವೇಗ ಮತ್ತು ನೀರಿನ ವೇಗ ಎರಡು ಕೂಡ್ತವ. ನೀರಿನ ವಿರುದ್ಧ ದಿಕ್ಕಿನಲ್ಲಿ ಬರ್ಬೇಕಾದ್ರ ದೋಣಿಯ ವೇಗದಲ್ಲಿ ನೀರಿನ ವೇಗ ಏನಾಗ್ತದ, ಕಳಿತೀವಿ, ಮೈನಸ್ ಆಗತ್ತೆ. ಹೌದಾ? ಹಾಗಾದ್ರೆ ಪ್ರವಾಹದ ಜವವನ್ನು ಕಂಡು ಹಿಡಿಯಿರಿ ಅಂತ ಹೇಳ್ಯಾನ. ಪ್ರವಾಹದ ಜವ x ಕಿಲೋಮೀಟರ್ ಬಾರ್ ಗಂಟೆ ಆಗಿರಲಿ ಅಂತ. ಪ್ರವಾಹದ ವೇಗ ಎಷ್ಟಂತ ಕರೆದೆವು? x ಕಿಲೋಮೀಟರ್ ಬಾರ್ ಗಂಟೆ ಅಂದ್ರ 1 ತಾಸಿಗೆ x ಕಿಲೋಮೀಟರ್ ಹೋಗ್ತದ ಅಂತ ವಿಚಾರ ಮಾಡ್ಕೊಂಡೆವು ನಾವು. ನಿಶ್ಚಲ ನೀರಿನಲ್ಲಿ ಅದರ ವೇಗ ಎಷ್ಟದ? 18 ಕಿಲೋಮೀಟರ್ ಅಂತ. ನಿಶ್ಚಲ ನೀರಿನಲ್ಲಿ ವೇಗ 18 ಕಿಲೋಮೀಟರ್ ಬಾರ್ ಗಂಟೆ, 18 km ಬಾರ್ ಎಚ್ ಅಂತ ಕೊಟ್ರ. ಇವಾಗ ನಾವು ಇಲ್ಲಿದಿಂದ ಈ ಕಡೆ ಹೋದಾಗ ಏನಾಗುತ್ತೆ? ಪ್ರವಾಹದೊಡನೆ ಮತ್ತು ಪ್ರವಾಹದ ವಿರುದ್ಧ ದೋಣಿಯು, ನಿಮಗೆ ಕೊಟ್ಟಿದ್ದು ಒಂದು ಮೋಟಾರ್ ದೋಣಿಯು ಪ್ರವಾಹದ ಜೊತೆಗೆ ಚಲಿಸಿದಾಗ ಅಂದ್ರ ನೀರ್ ಆ ಕಡೆ ಹೋಗ್ತಾವಲ್ಲ, ಆ ಕಡೆ ಹೋಗೋದು. ಇಲ್ಲಿಂದ ನೀರ್ ಈ ಕಡೆ ಹೊಂಟಾವ ಅಂದ್ರ ಹೀಗೆ ಹೋಗೋದು. ಅಂದ್ರ ಎಷ್ಟಾಗತ್ತೆ ಅಲ್ಲಿ? 18 ನಿಶ್ಚಲ ನೀರಿನ ವೇಗ ಪ್ಲಸ್ ದೋಣಿಯ ವೇಗ ಅಂದ್ರ ನಿಶ್ಚಲ ನೀರಿನ ವೇಗ ಕೂಡ್ತದ, ಜೊತೆಗೆ ದೋಣಿಯ ವೇಗ ಕೂಡುತ್ತೆ. 18 ಪ್ಲಸ್ ಎಷ್ಟಾಗತ್ತೆ? x ಆಗ್ತದ. ಇನ್ನ ದೋಣಿಯು ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ ಚಲಿಸಿದಾಗ ಅದು ಎಷ್ಟಾಗತ್ತೆ? ವಿರುದ್ಧ ದಿಕ್ಕಿನಾಗ ಬರ್ತದಂದ್ರ ಮೈನಸ್ ಆಗತ್ತೆ. ಏನಾಗ್ತದಲ್ಲಿ? ಮೈನಸ್ ಆಗತ್ತೆ. 18 ಮೈನಸ್ x ಆಗತ್ತೆ. 24 ಕಿಲೋಮೀಟರ್ ಚಲಿಸಲು 24 ಕಿಲೋಮೀಟರ್ ಚಲಿಸಲು ತೆಗೆದುಕೊಂಡ ಸಮಯ 24 ಕಿಲೋಮೀಟರ್ ಚಲಿಸಲು ತೆಗೆದುಕೊಂಡ ಸಮಯ ಎದರೊಂದಿಗೆ ಅಂತಂದ್ರ ಪ್ರವಾಹದ ಜೊತೆಗೆ 24 ಕಿಲೋಮೀಟರ್ ಚಲಿಸಲು ತೆಗೆದುಕೊಂಡ ಸಮಯ
ಎಷ್ಟಾಗತ್ತೆ ಅಂದ್ರೆ 24 18 ಪ್ಲಸ್ ಎಷ್ಟಾಗತ್ತೆ ಎಕ್ಸ್ ಆಗತ್ತೆ. ಆ ನಂತರ ಅದೇ 24 ಕಿಲೋಮೀಟರ್ ಚಲಿಸಲು ತೆಗೆದುಕೊಂಡ ಸಮಯ. ಇದು ಪ್ರವಾಹದ ವಿರುದ್ಧ ಅಂದಾಗ 24/18 ಮೈನಸ್ ಎಕ್ಸ್ ಆಗುತ್ತೆ. ಇಷ್ಟು ಸಮೀಕರಣ ಮಾಡ್ಕೊಂಡೆವು ನಾವು. ಮುಂದೆ ಮೊದಲಿನ ಸ್ಥಾನಕ್ಕೆ ಹಿಂದಿರುಗಲು ತೆಗೆದುಕೊಳ್ಳುವ ಸಮಯಕ್ಕಿಂತ 1 ಗಂಟೆ ಹೆಚ್ಚಾದರೆ ಅಂತ. ಇಲ್ಲಿ 1 ಗಂಟೆ ಹೆಚ್ಚಾದರೆ 1 ಗಂಟೆ ಹೆಚ್ಚಾದರೆ ಅಂತ ಬಂತು. 24/18 ಮೈನಸ್ ಎಕ್ಸ್ ಈಕ್ವಲ್ ಟು ಹೋಗೋದಕ್ಕಿಂತ ಹೊಳಿ ಬರ್ಲಿಕ್ಕ 1 ತಾಸು ಹೆಚ್ಚಿಗೆ ಅಂತ ಹೇಳಿರಲಿಲ್ಲ ಅವರು. ಹಾಗಾದ್ರೆ 24 ಈಗ ಹೊಳಿ ಬರೋದಿದು ಪ್ಲಸ್ ಎಕ್ಸ್ ಪ್ಲಸ್ ಎಷ್ಟು 1 ಬರ್ಕೊಡ್ರಿ. ಎಷ್ಟು ಸಮೀಕರಣ ಮುಗಿಬಿಡ ಸಮ. ಈಗ 24/18 ಮೈನಸ್ ಎಕ್ಸ್ ಈಕ್ವಲ್ ಟು 24/18 ಪ್ಲಸ್ ಎಕ್ಸ್ ಪ್ಲಸ್ 1. ಇವಾಗ 24/18 ಮೈನಸ್ ಎಕ್ಸ್ ಇದರ ಕಡೆ ಇದು ಸರಿಸ್ಕೊಳ್ಳೋಣ. ಮೈನಸ್ 24/18 ಪ್ಲಸ್ ಎಕ್ಸ್ ಆಗುತ್ತೆ. ಹೊರಗೆ ಎಷ್ಟು ಉಳಿತಿಲ್ಲಿ 1. ಇದ್ರ ತಳಗೆ ಏನು ಐತಿಲ್ಲ ಅಂದ್ರ 1 ಇರ್ಲಿ. 24 ಬರದ್ರಿ ಅಂತ ತಿಳ್ಕೊರಿ. ಈಗ ಪ್ಲಸ್ 18 ಮೈನಸ್ ಎಕ್ಸ್ 18 ಪ್ಲಸ್ ಎಕ್ಸ್ 1 ಲಸ ಬರೋದು 2 ಬರ್ತಾವ. ಲಸದಿಂದ ಪ್ರತಿ ಪದವನ್ನು ಗುಣಿಸಲಾಗಿ ಅಂತ ಬರೀತೀವಿ ನಾವು. ಹಾಗಾದ್ರೆ 24 ತಗೊಂಡ್ರಿ ಅಂತಂದ್ರ ಇದ್ರ ಕೆಳಗಿದ್ದಿತ್ತು ಪದ ಬಿಟ್ರ 18 ಪ್ಲಸ್ ಎಕ್ಸ್ 1 ಉಳಿತು. 18 ಪ್ಲಸ್ ಎಕ್ಸ್ 1 ಗುಣಿಸಿದ್ರ 18 ಪ್ಲಸ್ ಎಕ್ಸ್ ಅಷ್ಟೇ ಬರ್ತದ. ಆ ನಂತರ ಮೈನಸ್ ಇದು 24 ಬರದ್ರ ಇದರ ತಳಗಿದ್ದ ಬಿಡ್ಬೇಕು. 18 ಮೈನಸ್ ಎಕ್ಸ್ 1 ಗುಣಿಸಿದ್ರ 18 ಮೈನಸ್ ಎಕ್ಸ್ ಇಲ್ಲಿ ಬಂದ್ರೆ ಈಕ್ವಲ್ ಟು 1 ಅಂತ ಬರದ ಇದ್ದೇ ಇರ್ತದೆ. 1 ಬರದೆ ಒಂದ್ರ ಇವೆರಡು ಇದು ಬಿಡೋದು ಇವೆರಡು ತಗೊಳ್ಳೋದು. 18 ಮೈನಸ್ ಎಕ್ಸ್ ಆ ನಂತರ 18 ಪ್ಲಸ್ ಎಕ್ಸ್ ಇಷ್ಟು. ಇವಾಗ 24 ಇಂಟು 18 ಪ್ಲಸ್ ಅದ 24 ಇಂಟು ಎಕ್ಸ್ ಮೈನಸ್ 24 ಇಂಟು 18 ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ. 24 ಇಂಟು ಎಕ್ಸ್ 24 ಎಕ್ಸ್ 18 2 ಸಲ ಗುಣಿಸ್ಬೇಕು. 18 18 ಇಂಟು 18 8 64 8 1 8 6 14 1 8 8 1 1 1 4 8 4 12 1 2 3 ಎಷ್ಟಾಗತ್ತೆ 324 ಆಗತ್ತೆ. 18 ಗುಣಿಸ್ಕೊಂಡ್ರ 324 ಮೈನಸ್ ಮೈನಸ್ ಪ್ಲಸ್ ಮೈನಸ್ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಆಯ್ತು. ಇವಾಗ ಇದು ಪ್ಲಸ್ 24 ಇಂಟು 18 ಇದು ಮೈನಸ್ 24 ಇಂಟು 18 ಇದನ್ನು ಅಷ್ಟೇ ಅದ ಇದನ್ನು ಅಷ್ಟೇ ಅದ. ಇದು ಪ್ಲಸ್ ಅದ ಇದು ಮೈನಸ್ ಅದ ಕಳೆದೆವು. 24 ಕೂಡಿಸ್ಕೊಂಡಾಗ 48 ಎಕ್ಸ್ ಆಗತ್ತೆ. ಇದು 24 ಎಕ್ಸ್ ಇದು 24 ಎಕ್ಸ್ 48 ಎಕ್ಸ್ 324 ಮೈನಸ್ ಎಕ್ಸ್ ಸ್ಕ್ವೇರ್ ಆಯ್ತು. ಇವೇ ಸರಿಯಾದ ರೀತಿಯಲ್ಲಿ ಬರ್ಕೋಬೇಕು. ಎಕ್ಸ್ ಸ್ಕ್ವೇರ್ ಆ ನಂತರ ಇದು ಇದ್ದಲ್ಲೇ ಇರಲಿ
ಪ್ಲಸ್ 48x ಇದು ಒಳಗೆ ಸರಿಸ್ತೀವಿ ಮೈನಸ್ 324 ಈಕ್ವಲ್ ಟು 0 ಅಂತ ಬರ್ಕೊಳ್ರಿ. ಇಷ್ಟು ಬಂದಿತ್ತು. ಇಕ್ವೇಶನ್ ಎಷ್ಟು, ಸಮೀಕರಣ ಎಷ್ಟು ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 48x ಮೈನಸ್ 324 ಎರಡು ಪದ ಗುಣಿಸಿದ್ರ 324 ಬರಬೇಕು. ಬೇಕಾದ ಎರಡು ಪದ ತುಂಡು ಗುಣಾಕಾರ ಮಾಡಿದ್ರ 324 ಅವು ಕೂಡಿಸಿದ್ರ ಕಳೆದ್ರ ಪ್ಲಸ್ 48 ಮೈನಸ್ 324 ಕೂಡಿಸಿದ್ರ ಕಳೆದ್ರ 48 54 ಇಂಟು 6 ತಗೊಂಡ್ರೆ 6 4 24 2 6 ಇಲ್ಲೇ 30 32 ಬರ್ತಲ್ಲ. 54ರಾಗ 6 ಕಳೆದ್ರ 48 ಎಷ್ಟು ತಗೋಬೇಕು ಅಂದ್ರ ಮೈನಸ್ 324 ಅದಕ್ಕ 54 ಇಂಟು 6 54 6 ಗುಣಿಸಿದ್ರ 324 54ರಾಗ 6 ಕಳೆನು 54ರಾಗ 6 ಕಳೆದ್ರ 48 ಎಕ್ಸ್ ಸ್ಕ್ವೇರ್ ಮೈನಸ್ 54x ಪ್ಲಸ್ 6x ಮೈನಸ್ 324 ಈಕ್ವಲ್ ಟು 0. ಇದು ಒಂದು ಪದ, ಇದು ಒಂದು ಪದ. ಎಕ್ಸ್ ಹೊರಗೆ ತೆಗಿಬೇಕು. ಎಕ್ಸ್ ಮೈನಸ್ 54 ಎಕ್ಸ್ ಹೊರಗೆ ಬತ್ತು, 1 ಎಕ್ಸ್ ಉಳಿತು. 54x ಅದ, ಎಕ್ಸ್ ತೆಗೆದ್ರ 54 ಉಳಿತಿಲ್ಲಿ. ಎಕ್ಸ್ ಮೈನಸ್ 54 ಇದೇ ಬ್ರೇಕ್ ಹಿಡಿದು ಇಲ್ಲಿ ಬರೀಬೇಕು. ಪ್ಲಸ್ 6ರಿಂದ ಗುಣಿಸೋಣ. 6 ಇಂಟು ಎಕ್ಸ್ 6x ಪ್ಲಸ್ ಮೈನಸ್ ಮೈನಸ್ 6 54 ಗುಣಿಸೋರು 324 ಬರುತ್ತೆ. ಇಲ್ಲಿ ಎಕ್ಸ್ ಮೈನಸ್ 54 ಇದು ಪ್ಲಸ್ 54 ಮಾಡೋಣ. ಪ್ಲಸ್ 54 ಇದು ಮೈನಸ್ ಮಾಡೋಣ. ಪ್ಲಸ್ 54ರಾಗ ಮೈನಸ್ 6 ಕಳೆದ್ರ ಪ್ಲಸ್ ಎಷ್ಟು ಉಳಿತು 48 ಬರುತ್ತೆ. 50 ಪ್ಲಸ್ ಮೈನಸ್ ಮೈನಸ್ 54 6ಲೆ 324 ಅಂದ್ರೆ ಇದು ಪ್ಲಸ್ ಮಾಡಿದೆವು. ಇದು ಏನ್ ಮಾಡ್ಬೇಕು ಒಂದಾಗೈತು ಮೈನಸ್ ಆಗುತ್ತೆ. ಆ ನಂತರ ಇದು ಪ್ಲಸ್ ಆಗುತ್ತೆ. ಇದು ಎಷ್ಟಾಯ್ತು ಅಂದ್ರ ಮೈನಸ್ ಆಯ್ತು. ಇಲ್ಲಿ ಪ್ಲಸ್ ಆಗುತ್ತೆ. ಮೈನಸ್ ಪ್ಲಸ್ ಮೈನಸ್ 6x ಮೈನಸ್ ಪ್ಲಸ್ ಮೈನಸ್ 6 54 324 ಎಕ್ಸ್ ಪ್ಲಸ್ 54 ಎಕ್ಸ್ ಪ್ಲಸ್ 54 ಇದು ಕೂಡಿಸಿ ಒಂದು ಸಲ ಎಕ್ಸ್ ಮೈನಸ್ 6 ಈಕ್ವಲ್ ಟು 0. ಎಕ್ಸ್ ಪ್ಲಸ್ 54 ಇದ್ದಿದ್ದು ಮೈನಸ್ 54 ಎಕ್ಸ್ ಬೆಲೆ ಮೈನಸ್ 6 ಇದ್ದಿದ್ದು ಪ್ಲಸ್ 6 ಇದು ಋಣ ಸಂಖ್ಯೆ ಆಗತ್ತೆ. ಇದು ಉತ್ತರ ಅಲ್ಲ. ಎಕ್ಸ್ ಈಕ್ವಲ್ ಟು ಎಷ್ಟು ಅಂದ್ರ 6 ಕಿಲೋಮೀಟರ್ ಪರ್ ಗಂಟೆ ಅಂತ. ನಿಮಗೆ ಪ್ರವಾಹದ ಜವಾಬ್ ಕೇಳನಲ್ಲಿ. ಪ್ರವಾಹದ ಜವಾಬ್ 6 ಕಿಲೋಮೀಟರ್ ಪರ್ ಗಂಟೆ ಆಗಿದೆ. ಎರಡು ತ್ರಿಭುಜಗಳು ಸಮಕೋನೀಯಗಳಾಗಿದ್ದಾರೆ. ಒಂದು ತ್ರಿಭುಜ ಇದು ಎ ಬಿ ಸಿ. ಇನ್ನೊಂದು ತ್ರಿಭುಜ ತಗೊಳ್ಳೋಣ. ಇದು ಪಿ ಕ್ಯೂ ಆರ್. ಇವೆರಡು ತ್ರಿಭುಜಗಳು ಏನ್ ಅದಾವ ಅಂತಂದ್ರ ಸಮಕೋನೀಯಗಳು ಅದಾವ ಅಂತ. ಎರಡು ತ್ರಿಭುಜಗಳು ಇಲ್ಲಿ ಇದು ಎ ಬಿ ಸಿ ಒಂದು ತ್ರಿಭುಜ, ಇನ್ನೊಂದು ಪಿ ಕ್ಯೂ ಆರ್ ತ್ರಿಭುಜ ತಗೊಂಡವು. ಅವೆರಡು ತ್ರಿಭುಜ ಸಮಕೋನೀಯಗಳು ಅಂತ ಹೇಳ್ತಾರ. ದತ್ತ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ ದಲ್ಲಿ ಅವ್ರು ಕೊಟ್ಟಿದ್ದು ಎರಡು ತ್ರಿಭುಜಗಳು ಸಮಕೋನೀಯಗಳು ಅಂತ ಕೊಟ್ಟರು.
ಕೋನ ಏಕ ಕೋನ ಪಿ ಸಮ ಕೋನ ಬಿ ಕ ಕೋನ ಕ್ಯೂ ಸಮ ಕೋನ ಸಿ ಕ ಕೋನ ಆರ್ ಸಮ ಅಂತ ಕೊಟ್ರು. ಕೋನ ಎ ಈಕ್ವಲ್ ಟು ಕೋನ ಪಿ ಕೋನ ಟಿ. ಆ ನಂತರ ಕೋನ್ ಬಿ ಈಕ್ವಲ್ ಟು ಕೋನ್ ಕ್ಯೂ. ನಂತರ ಕೋನ್ ಸಿ ಈಕ್ವಲ್ ಟು ಕೋನ ಆರ್ ಅಂತ ಕೊಟ್ರು. ಸಮನಾಗಿದ್ದರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರುತ್ತವೆ ಎಂದು ಸಾಧಿಸಿ ಅಂತ. ಹಾಗಾದ್ರೆ ಸಾಧನೀಯ ಅವುಗಳ ಅನುರೂಪ ಬಾಹುಗಳು ಅಂದ್ರ ಎ ಬಿ ಅಪಾನ ಪಿ ಕ್ಯೂ ಅಂತ ಸಾಧಿಸ್ಬೇಕು. ಆ ನಂತರ ಬಿ ಸಿ ತಗೊಂಡ್ರ ಅದಕ್ಕ ಕ್ಯೂ ಆರ್ ಅಂತ ಬರೀಬೇಕು. ಎ ಸಿ ಬರದ್ರಿ ಅಂತಂದ್ರ ಪಿ ಆರ್ ಅಂತ ಬರ್ಕೋಬೇಕು. ಎಷ್ಟು ಇದು ನಾವು ಸಾಧಿಸ್ಬೇಕು. ಅನುರೂಪ ಬಾಹುಗಳು ಎ ಬಿಗೆ ಅನುರೂಪವಾದ ಬಾಹು ಪಿ ಕ್ಯೂ, ಬಿ ಸಿಗೆ ಅನುರೂಪವಾದ ಬಾಹು ಕ್ಯೂ ಆರ್, ಎ ಸಿಗೆ ಅನುರೂಪವಾದ ಬಾಹು ಪಿ ಆರ್ ಅಂತ ಸಾಧಿಸ್ಬೇಕು. ರಚನೆ ಏನ್ ಮಾಡಾನು ಅಂದ್ರ ಎ ಬಿ ಎಷ್ಟ ಅದಲ್ಲ ಅಷ್ಟೇ ಅಳತೆ ತಗೊಂಡು ಇದ್ರ ಮೇಲೆ ಕಟ್ ಮಾಡೋಣ. ಇಲ್ಲಿಗೆ ಆಗತ್ತೆ ಅಂತಂದ್ರ ಇದಕ್ಕ ಎನ್ ಅಂತ ಕರೆ. ಎ ಬಿ ಈಕ್ವಲ್ ಟು ಪಿ ಎನ್, ಎ ಬಿ ಈಕ್ವಲ್ ಟು ಪಿ ಎನ್ ಅಂತ ಒಂದಾಯ್ತು. ಎ ಸಿ ಎಷ್ಟದ ಅಷ್ಟೇ ತಗೊಂಡು ಇದ್ರ ಮೇಲಿಟ್ಟು ಇಲ್ಲಿ ಕತ್ತರಿಸೋಣ. ಇದಕ್ಕ ಎಂ ಅಂತ ಹೆಸರು ಕೊಡೋಣ. ಇವಾಗ ಪಿ ಎಂ ಈಕ್ವಲ್ ಟು ಪಿ ಎಂ ಈಕ್ವಲ್ ಟು ಎ ಸಿ. ಆ ನಂತರ ಮತ್ತು ಇಷ್ಟು ಗುರುತಿಸಿದೆವು. ಎನ್ ಎಂ ಸೇರಿಸೋಣ, ಎನ್ ಎಂ ಸೇರಿಸಿ ಅಂತ. ಅಂದ್ರ ಎ ಬಿ ಈಕ್ವಲ್ ಟು ಪಿ ಎನ್ ಅಂತ ತಗೊಂಡಿವಿ, ಎ ಸಿ ಈಕ್ವಲ್ ಟು ಪಿ ಎಂ ಅಂತ ತಗೊಂಡಿದೀವಿ, ಎನ್ ಎಂ ಏನ್ ಮಾಡಿವಿ ಅಲ್ಲಿ ಸೇರಿಸಿದೆವು. ಇದು ರಚನೆ. ಎಷ್ಟು ಸಾಧನೆ ಮುಂದ ಸಾಧಿಸ್ಬೇಕು. ತ್ರಿಭುಜ ಇದನ್ನ ಮತ್ತು ಇದನ್ನ ತಗೋಬೇಕು. ಮೊದಲ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಎನ್ ಎಂದಲ್ಲಿ ಪಿ ಎನ್ ಎಂ ದಲ್ಲಿ ಅಂತ. ಹಾಗಾದ್ರೆ ಇವೆರಡಕ್ಕೂ ನಾವು ಹೋಲಿಸ್ಬೇಕು. ಕೋನ್ ಎ ಈಕ್ವಲ್ ಟು ಕೋನ್ ಏನಂತದ ಪಿ ಅಂತ ಅದ. ಇಲ್ಲಿ ಅದ ದತ್ತದಲ್ಲಿ ಕೊಟ್ಟರವ್ರು. ಕೋನ ಎ ಈಕ್ವಲ್ ಟು ಕೋನ ಪಿ ಇದು ದತ್ತದಲ್ಲಿ ಕೊಟ್ಟಿದ್ದು. ಎ ಬಿ ಈಕ್ವಲ್ ಟು ಪಿ ಎನ್ ಅಂತ ಹೇಳಿರಿ ರಚನೆ ಒಳಗ. ಎ ಬಿ ಈಕ್ವಲ್ ಟು ಪಿ ಎನ್ ಅಂತ ರಚನೆ. ಅದರ ಜೊತೆಗೆ ಎ ಸಿ ಈಕ್ವಲ್ ಟು ಪಿ ಎಂ ಅಂತ ಹೇಳಿರಿ. ಎ ಸಿ ಈಕ್ವಲ್ ಟು ಪಿ ಎಂ ಅಂತ ಇದು ರಚನೆಯಲ್ಲಿ ಹೇಳಿತ್ತು. ಹಾಗಾದ್ರ ಮೊದಲಿನ ತ್ರಿಭುಜದ ಒಂದು ಕೋನ ಎರಡು ಬಾಹುಗಳು, ಎರಡನೇ ತ್ರಿಭುಜದ ಒಂದು ಕೋನ ಎರಡು ಬಾಹುಗಳು ಸಮ ಅದಾವ. ಅಂದ್ರ ಇದ್ರದ್ದು ಕೋನ, ಇದ್ರದ್ದು ಕೋನ, ಇದ್ರದ ಬಾಹುಗಳು, ಆನಂತರ ಈ ತ್ರಿಭುಜದ ಬಾಹುಗಳು ಸಮ ಅಲ್ಲ. ಆದ್ದರಿಂದ ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಪಿ ಎನ್ ಎಂ ಅಂತ ಹೇಳ್ತೀವಿ. ಯಾಕಂದ್ರ ಒಂದು ಕೋನದ ಎರಡು ಬಾಹುಗಳದ. ಎಸ್ ಎ ಎಸ್ ಸಿದ್ಧಾಂತ ಅಂತ. ಆದ್ದರಿಂದ ನಾವಿಲ್ಲಿ ಏನ್ ಕರಿತೀವಿ ಅಂತಂದ್ರ ಎನ್ ಎಂ ಬಿ ಸಿಗೆ ಏನದಂಗಾಯ್ತು ಈಕ್ವಲ್ ಅಂತ. ಎನ್ ಎಂ ಈಕ್ವಲ್ ಟು ಬಿ ಸಿ ಅಂತ ಆಯ್ತು. ಈ ಎನ್ ಎಂ ರೇಖೆ ಅನ್ನುವಂಥದ್ದು ಬಿ ಸಿ ರೇಖೆಗೆ ಏನದ ಈಕ್ವಲ್ ಸಮ ಅದ. ಇದಿಷ್ಟು ಬರ್ಕೊಳ್ರಿ. ಮತ್ತೆ ಎಂ ಆಗುತ್ತೆ. ಕೋನ ಬಿ ಈಕ್ವಲ್ ಟು ಕೋನ ಎನ್ ಅಂತ ಕರಿತೀವಿ. ಕೋನ ಬಿ ಈಕ್ವಲ್ ಟು ಕೋನ ಎನ್ ಆಯ್ತು ಅಂತಂದ್ರ ಕೋನ ಎನ್ ಈಕ್ವಲ್ ಟು ಕೋನ ಏನಾಗುತ್ತೆ ಕ್ಯೂ ಆಗುತ್ತೆ.
ಯಾಕಂದ್ರ ಕೋನ ಬಿ ಈಕ್ವಲ್ ಟು ಕೋನ ಕ್ಯೂ ಅಂತ ಕೊಟ್ರಲ್ಲ ಅವ್ರು ಮೊದಲೇ. ಎ ಕೋನಕ್ಕ ಪಿ ಕೋನ ಸಮ, ಬಿ ಕೋನಕ್ಕ ಕ್ಯೂ ಕೋನ ಸಮ, ಸಿ ಕೋನಕ್ಕ ಆರ್ ಕೋನ ಸಮ ಅಂತ ಹೇಳ್ಯಾರ. ಇನ್ನ ಈಗ ನೀವೇನು ಸಾಧಿಸಿದ್ರಿ, ಕೋನ ಬಿ ಅನ್ನುವಂಥದ್ದು ಕೋನ ಎನ್ನಕ್ಕೆ ಸಮ ಅಂತ ಹೇಳಿರಿ. ಇದರಿಂದ ಕೋನ ಬಿ ಈಕ್ವಲ್ ಟು ಕೋನ ಎನ್ ಅಂತಂದ್ರ ಅದೇ ಕೋನ ಬಿ ಅನ್ನುವಂಥದ್ದು ಕೋನ ಎದಕ್ಕ ಸಮಾದ ಅಂತ ಹೇಳಿರಿ, ಮೊದಲ ಕ್ಯೂಕ್ ಸಮಾದ ಅಂತ ಹೇಳಿರಿ. ಸುರುವಿಗೆ ಕೋನ ಬಿ ಅನ್ನುವಂಥದ್ದು ಕೋನ ಕ್ಯೂಕ್ ಸಮಾದ ಅಂತ ಹೇಳಿರಿಲ್ಲ. ಇವಾಗ ಅದೇ ಕೋನ ಬಿ ಅನ್ನುವಂಥದ್ದು ಕೋನ ಎನ್ನಕ್ಕ ಸಮ. ಆದ್ದರಿಂದ ಇಲ್ಲಿ ಕೋನ ಎನ್ ಈಕ್ವಲ್ ಟು ಕೋನ ಯಾವ್ದಾಗುತ್ತೆ, ಕ್ಯೂ ಆಗುತ್ತೆ. ಕೋನ ಎನ್ ಈಕ್ವಲ್ ಟು ಕೋನ್ ಕ್ಯೂ. ಹಂಗಾದ್ರ ಈ ಕೋನ ಸಮ ಆದ್ರ ಎನ್ ಎಂ ರೇಖೆ ಕ್ಯೂ ಆರ್ ರೇಖೆಗೆ ಸಮಾಂತರವಾಗಿರ್ತದ. ಎನ್ ಎಂ ಸಮಾಂತರ ಕ್ಯೂ ಆರ್ ಅಂತ ಆಯ್ತು. ಇಲ್ಲಿ ನಾವು ಇವಾಗ ಏನ್ ಮಾಡೋಣ ಅಂತಂದ್ರ ತ್ರಿಭುಜ ಪಿ ಎನ್ ಎಂ, ತ್ರಿಭುಜ ಪಿ ಎನ್ ಎಂ ಮತ್ತು ತ್ರಿಭುಜ ಪಿ ಕ್ಯೂ ಆರ್ ಅಂತ ತಗೊಳ್ಳೋಣ. ಪಿ ಎನ್ ಎಂ ಇದು ಬಿಡೋಣ, ಹಾಕತ್ತಾನೆ. ಪಿ ಎನ್ ಎಂ ತ್ರಿಭುಜ ಪಿ ಕ್ಯೂ ಆರ್, ತ್ರಿಭುಜ ಪಿ ಕ್ಯೂ ಆರ್ ಇವೆರಡು ತ್ರಿಭುಜ ಹೋಲಿಸ್ಲಕತ್ತೀವಿ ನಾವು. ಕೋನ ಪಿ ಈಕ್ವಲ್ ಟು ಕೋನ ಪಿ ನೇ ಬರುತ್ತೆ. ಕೋನ ಪಿ ಈಕ್ವಲ್ ಟು ಕೋನ ಪಿ ಉಭಯ ಸಾಮಾನ್ಯ ಅಂತ ಕರಿತೀವಿ. ಎರಡಕ್ಕೂ ಅದೇ ಕೋನ. ಕೋನ ಪಿ ಎನ್ ಎಂ ಈಕ್ವಲ್ ಟು ಕೋನ ಪಿ ಕ್ಯೂ ಆರ್ ಅಂತ ಈ ಕೋನಕ್ಕ ಈ ಕೋನ ಸಮ ಅಂತ ಹೇಳಿದ್ವಿ. ಕೋನ ಪಿ ಎನ್ ಎಂ ಈಕ್ವಲ್ ಟು ಕೋನ ಪಿ ಕ್ಯೂ ಆರ್ ಸಾಧಿಸಿವೆಲ್ಲ ಹಿಂದ ಸಾಧಿಸಿದೆ ಅಂತ. ಅದೇ ರೀತಿಯಾಗಿ ಕೋನ ಪಿ ಎಂ ಎನ್ ಅಂತ, ಪಿ ಎಂ ಎನ್ನಕ್ಕ ಪಿ ಆರ್ ಕ್ಯೂ ಇದು ಸಮಾಂತರ. ಪಿ ಎಂ ಎನ್ ಈಕ್ವಲ್ ಟು ಪಿ ಆರ್ ಕ್ಯೂ. ಹಾಗಾದ್ರ ಇಲ್ಲಿ ಇವೆರಡೂ ತ್ರಿಭುಜಗಳು ಏನಾದವು ಅಂದಂಗೆ ಇತ್ತು, ಸಮರೋಪಿಗಳಾದವು. ಒಂದು ತ್ರಿಭುಜದ 3 ಕೋನ, ಮತ್ತೊಂದು ತ್ರಿಭುಜದ 3 ಕೋನ. ಆದ್ದರಿಂದ ತ್ರಿಭುಜ ಪಿ ಎನ್ ಎಂ ಸಮರೂಪ ತ್ರಿಭುಜ ಪಿ ಕ್ಯೂ ಆರ್ ಅಂತ ಆಯ್ತು. ಅಂದ್ರ ಈ ತ್ರಿಭುಜ ಇದಕ್ಕ ಸಮರೂಪದಲ್ಲಿ ಅದ ಅಂತ ಬರದ್ರಿ. ಸಮರೂಪದಲ್ಲಿ ಅದ ಅಂತಂದ್ರ ಇದರದ ಅನುಪಾತಗಳು ಬರೆಯೋಣ. ಪಿ ಎನ್ ಅಪಾನ ಪಿ ಕ್ಯೂ, ಪಿ ಎನ್ ಅಪಾನ ಪಿ ಕ್ಯೂ. ಪಿ ಎನ್ ತಗೊಂಡ್ರ ಪಿ ಕ್ಯೂ ತಗೊಂಡ್ರಿ. ಎನ್ ಎಂ ತಗೊಂಡ್ರ ಇಲ್ಲಿ ಕ್ಯೂ ಆರ್ ಅಂತ ಬರೀಬೇಕು. ಎನ್ ಎಂ ಅಪಾನ ಕ್ಯೂ ಆರ್ ಈಕ್ವಲ್ ಟು ಪಿ ಎಂ ಅಪಾನ ಪಿ ಆರ್ ಅಂತ ಅನುಪಾತದಲ್ಲಿ ಬರೆದೇವು ನಾವು. ಆದ್ದರಿಂದ ಇವಾಗ ಇದನ್ನೇ ಪಿ ಎನ್ ಎಂ ಅನ್ನುವಂಥದ್ದು ಇದಕ್ಕೆ ಸಮಾನ ಅಂತ ಹೇಳಿರಲ್ಲ. ಆದ್ದರಿಂದ ಇಲ್ಲಿ ಪಿ ಎನ್ ಎಂ ತೆಗೆದು ಇದರ ಬದಲಿ ನಾವು ಮೂಲ ತ್ರಿಭುಜ ಇದು ನಾವು ರಚನೆ ಮಾಡ್ಕೊಂಡಿದ್ದು. ಇವಾಗ ಮೂಲ ತ್ರಿಭುಜಕ್ಕೆ ಬರೋಣ. ಇಲ್ಲಿ ತ್ರಿಭುಜ ಪಿ ಎನ್ ಎಂ ಅಂದಲ್ಲಿ ತ್ರಿಭುಜ ಏನಂತ ಬರೆಯೋನು, ಎ ಬಿ ಸಿ ಸಮರೂಪ ತ್ರಿಭುಜ. ಇದರದು ಮೂಲ ತ್ರಿಭುಜ ಪಿ ಕ್ಯೂ ಆರ್. ಇಲ್ಲಿ ಪಿ ಎನ್ ಅಂದಲ್ಲಿ ಎ ಬಿ ಬರೆದಿವಿ, ಎನ್ ಎಂ ಅಂದಲ್ಲಿ ಬಿ ಸಿ ಬರೆದಿವಿ. ಇದನ್ನ ಹೋಲಿಕೆ ಕೊಟ್ಟಾಗ ಎ ಬಿ ಬರೆದ್ರ ಪಿ ಕ್ಯೂ ಈಕ್ವಲ್ ಟು ಬಿ ಸಿ ಬರೆದ್ರ ಕ್ಯೂ ಆರ್ ಈಕ್ವಲ್ ಟು ಎ ಸಿ ಬರ್ಕೊಂಡೇವಂದ್ರ ಪಿ ಆರ್. ನಾವು ಸಾಧಿಸ್ಬೇಕಾಗಿದ್ದು ಇಷ್ಟಿರಲಿ ನೋಡ್ರಿ. ಎ ಬಿ ಅಪನ್ ಪಿ ಕ್ಯೂ ಈಕ್ವಲ್ ಟು ಬಿ ಸಿ ಅಪನ್ ಕ್ಯೂ ಆರ್ ಈಕ್ವಲ್ ಟು ಎ ಸಿ ಅಪನ್ ಪಿ ಆರ್ ಎಂದು ಸಾಧಿಸಿದೆ.